ಫ್ರೆಂಡ್ಸ್, ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ಮಸಾಲ ಮಂಡಕ್ಕಿ ಚುರುಮುರಿ ಅಂತ ಏನು ಹೇಳ್ತೀರಿ ಅದನ್ನು ಮಾಡೋದನ್ನು ನೋಡ್ಕೊಳ್ಳೋಣ. ಹಾಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಅಲ್ಲೇ ಪಕ್ಕದಲ್ಲಿ ಬರೋವಂಥ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ. ತುಂಬ ಈಸಿಯಾಗಿ ಹಾಗೆ ಸಿಂಪಲ್ಲಾಗಿ ಟೇಸ್ಟಾಗಿ ಮಾಡ್ಕೋಬೋದು. ಈಗ ಅದನ್ನು ಮಾಡೋದನ್ನು ನೋಡ್ಕೊಳ್ಳೋಣ. ಒಂದು 5 ಕಪ್ನಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ. ಇದು ಗರ್ಗರಿ ಆಗಿದ್ದಷ್ಟು ಚೆನ್ನಾಗಿರುತ್ತೆ. 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 2 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಫಸ್ಟ್ ಹಾಕ್ಕೋಬೇಕು. ನೀವು ಖಾರ ಹೆಚ್ಚಿಗೆ ಬೇಕು ಅನ್ನೋರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೋದು. ಒಂದು ಮಿಕ್ಸ್ ಕೊಡೋಣ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಆ ಮಸಾಲ ಏನು ಹಾಕಿದ್ದೀವಿ ಅದು ಒಂಚೂರು ತಾಗಕ್ಕೂ ಕೂಡ ಈಸಿಯಾಗಿ ತಾಗತ್ತದು. ನೆಕ್ಸ್ಟು ನಾನಿಲ್ಲಿ ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋಂಥದ್ದು ಅದನ್ನು ಹಾಕ್ಕೊಂಡು, ನೆಕ್ಸ್ಟು ಬೇಕಾದರೆ ನೀವು ಚೌ ಖಾರ ಹೇಳ್ತಾರಲ್ಲ ಅದನ್ನು ಕೂಡ ಹಾಕ್ಕೋಬೋದು. ನಾನು ಇಲ್ಲಿ 1 ಕ್ಯಾರೆಟನ್ನು ತುರಿದಿಟ್ಕೊಂಡಿರೋದನ್ನು ಹಾಕಿದ್ದೀನಿ. ನೆಕ್ಸ್ಟು 1 ಟೊಮೆಟೊನ ಸಣ್ಣಕ್ಕೆ ಹೆಚ್ಚಿಕೊಂಡಿರೋದನ್ನು, ನೆಕ್ಸ್ಟ್ 2 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿರೋದು, ಇದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಇದರಲ್ಲಿ ಏನಂತಂದರೆ ನೀವು ಹಸಿಮೆಣಸು ಕೂಡ ಹಾಕೋಬೋದು. ಮತ್ತು ಲಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ, ಇದು ಟೇಸ್ಟ್ ನೋಡಿಕೊಂಡು. ಇದನ್ನು ಪೂರ್ತಿ ಆದ ಕೂಡಲೇ ಹಾಗೆ ಸರ್ವ್ ಮಾಡಿ, ಹಾಗೆ ಬಿಡಬೇಡಿ. ಬಿದ್ದ ಕೂಡಲೇ ಅದು ಮೆದು ಆಗುತ್ತೆ. ಗರ್ಗರಿ ಆಗಿದ್ದಾಗಲೇ ಸರ್ವ್ ಮಾಡಿ, ತುಂಬ ರುಚಿಯಾಗಿರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.